ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಅನುದಾನ ರಹಿತ ಶಿಕ್ಷಕಿಯರ ಭವನೆ ಕೇಳೋರು ಯಾರು ಎನ್ನುವ ಒಂದು ಮಹತ್ವವಾದ ಒಂದು ಸುದ್ದಿ ತೆಗೆದುಕೊಂಡು ಬಂದಿದ್ದೀನಿ. ಅವರ ಆರ್ಥಿಕ ಸ್ಥಿತಿ, ಅವರು ಮಾಡುತ್ತಿರುವ ಘನಕಾರ್ಯ, ಶಿಕ್ಷಣವನ್ನು ಗ್ರಾಮೀಣ ಮಟ್ಟದಿಂದ ಹಿಡಿದು ನಗರ ಮಟ್ಟದವರೆಗೆ ಎಷ್ಟೊಂದು ತ್ರಾಸ ತೆಗೆದುಕೊಂಡು ಎಷ್ಟೊಂದು ಅವರು ನೋವಿನ ಅನುಭವಗಳನ್ನು ಅನುಭವಿಸುತ್ತಿದ್ದಾರೆ. ಅವರ ಗೋಳು ಕೇಳವರ್ಯಾರು. ನಾಳೆ ಬರುವ ಈ ಅಧಿವೇಶನದಲ್ಲಿ 21 ತಾರೀಕಿನಿಂದ 30ರವರೆಗೆ ನಡೆಯುವ ಅಧಿವೇಶನದಲ್ಲಿ ಎಲ್ಲ ಶಾಸಕರು ಈ ಅನುದಾನ ರಹಿತ ಶಿಕ್ಷಕರನ್ನು ಒಂದು ಕಾಯಮಾತಿಗೊಳಿಸಬೇಕು. ಅವರನ್ನು ಸರ್ಕಾರಿ ಸೌಲಭ್ಯದ ಪ್ರಕಾರ ವೇತನ ಬಟವಾಟೆ ಮಾಡಿದರೆ ಅವರು ಇನ್ನೂ ಹೆಚ್ಚಿನ ಶಿಕ್ಷಣ ಕೇಂದ್ರದಲ್ಲಿ ಕಾರಣೀಭೂತರಾಗ್ತಾರೆ. ಮಕ್ಕಳ ಭವಿಷ್ಯ ಒಂದು ಉಜ್ವಲವಾಗುವುದರಲ್ಲಿ ಸಂದೇಹವಿಲ್ಲ. ವೀಕ್ಷಕರೇ, ಅವರನ್ನು ಸರಿ ಸಮಾನವಾಗಿ ನೋಡಬೇಕಾಗತ್ತೆ. ಯಾಕೆಂದರೆ ಈ ಸುದ್ದಿ ಹೇಳೋದು ವಿಶೇಷತೆ ಏನಂದರೆ, ನಾನು ಯಾವಾಗಿಂದು ನೋಡ್ತಾ ಇದ್ದೀನಿ, ಅವರು ಹೋರಾಟದ ಮನೋಭಾವನೆಯಿಂದ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲ ಹೋಗಿ ಮನವಿಗಳನ್ನ ಕೊಡ್ತಾ ಇದ್ದಾರೆ. ನಾವು ಇವತ್ತು ಬೆಳಿಗ್ಗೆಯಿಂದಲೂ ಒಂದು 4 ರಿಂದ 5 ಬಾರಿ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಅವರನ್ನು ಸಂಪರ್ಕ ಮಾಡಿದಾಗ ಅವರು ನಮಗೆ ಸಂಪರ್ಕಕ್ಕೆ ಲಭ್ಯವಾಗಿಲ್ಲ. ಅವರ ಮೇಲೆ ನಾವು 21 ರಿಂದ 30ರವರೆಗೆ ರಾಜಧಾನಿಯಲ್ಲಿ ನಮ್ಮ ತಂಡ ಸಂಚಾರ ಮಾಡುವುದು, ಅಲ್ಲಿ ಒತ್ತಡ ಮತ್ತು ಪ್ರಭಾವ ತರಲಾಗುವುದು ನಮ್ಮ ಚಾನೆಲ್ ಮುಖಾಂತರ. ಈ ಶಿಕ್ಷಕಿಯರಿಗೆ ಇದೊಂದು ದೊರಕುವಂತ ನ್ಯಾಯವಾದ ಬೇಡಿಕೆ ಅವರದು ಏನಿದೆ ಅಂದರೆ, ನಮ್ಮನ್ನು ಕಾಯಮಾತಿಗೊಳಿಸಿ, ನಮ್ಮನ್ನು ಅನೇಕ ಇತರೆ ಶಿಕ್ಷಕರಂತೆ ನಮ್ಮನ್ನು ಗುರುತಿಸಿ, ನಾವು ಅನುದಾನ ರಹಿತ ಶಿಕ್ಷಣ ಕೇಂದ್ರಗಳಲ್ಲಿ ಎಷ್ಟೊಂದು ಭಾವನೆಯಿಂದ, ಎಷ್ಟೊಂದು ನೋವಿನಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತೊಡೆದು ಹಾಕಿ, ಆದರೂ ಸಹಿತ ನಾವು ಮಕ್ಕಳಿಗೆ ಒಂದು ಶಿಕ್ಷಣದ ಭವಿಷ್ಯವನ್ನು ರೂಪಣೆ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ನಂಬರ್ ಒನ್ ಚಾನಲ್ಗೆ ಈ ಶಿಕ್ಷಕಿಯರು ಎಲ್ಲೋ ಇದ್ರೂ ಸಹಿತ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಹೆಚ್ಚಿನ ಸುದ್ದಿಯನ್ನು ಬಿತ್ತರಣೆ ಮಾಡುವಗೋಸ್ಕರ ಕರ್ನಾಟಕ ರಾಜ್ಯಾದ್ಯಂತ ಈ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಎಲ್ಲ ಶಾಸಕರಿಗೆ, ವಿಧಾನಸಭಾ ಅಧ್ಯಕ್ಷರಿಗೆ, ಉಪಸಭಾಧ್ಯಕ್ಷರಿಗೆ, ಮಂತ್ರಿ ಮಹೋದಯರಿಗೆ, ಪ್ರಮುಖ ಸಚೇತಕರಿಗೆ, ವಿಧಾನ ಪರಿಷತ್ತಿನಲ್ಲಿಯೂ ಸಹಿತ ಇದರ ಬಗ್ಗೆ ಗಮನ ಸೆಳೆಯುವ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರಲಿಕ್ಕೆ ಪ್ರತಿಯೊಂದು ಶಾಸಕರಿಗೆ ನಾವು ಮೌಖಿಕವಾಗಿ ನಮ್ಮ ನಂಬರ್ ಒನ್ ಚಾನಲ್ ವಾಹಿನಿ ಮುಖಾಂತರ ನಾವು ಇವತ್ತು ವಿನಂತಿ ಸಹಿತ ಮಾಡ್ತಾ ಇದ್ದೇವೆ. ಇದೊಂದು ಸಮಸ್ಯೆ ಗಂಭೀರ ಎಂದು ತೆಗೆದುಕೊಂಡು ತಕ್ಷಣ ಇದಕ್ಕೊಂದು ಪರಿಹಾರ ಮಾಡಿದರೆ ಈ ಶಿಕ್ಷಕರ ಭವನೆ ನಿವಾರಣೆ ಆಗುತ್ತೆ. ವೀಕ್ಷಕರೇ, ಇದೇ ಇವತ್ತಿನ ಅನುದಾನ ರಹಿತ ಶಿಕ್ಷಕಿಯರ ಭವನೆ ಕೇಳವರು ಯಾರು, ಅದಕ್ಕೆ ಸರ್ಕಾರ ಸ್ಪಂದಿಸಬೇಕು. ದಕ್ಷ ಮುಖ್ಯಮಂತ್ರಿಯಾದಂಥ ಯಡಿಯೂರಪ್ಪನವರು ಇದೊಂದು ತಕ್ಷಣ ಒಂದು ಗೊತ್ತುವಳಿ ಪಾಸ್ ಮಾಡಿ ಒಂದು ಆದೇಶ ಪ್ರಕಟ ಮಾಡಿದರೆ ನಿಜಕ್ಕೂ ಇವರು ಬದುಕುವ ದಾರಿಯನ್ನು ಕಾಣ್ತಾರೆ. ವೀಕ್ಷಕರೇ, ಇದೊಂದು ಇವತ್ತು ಅನುದಾನ ರಹಿತ ಶಿಕ್ಷಕಿಯರ ಸುದ್ದಿ. ದಯವಿಟ್ಟು ಇದನ್ನು ಎಲ್ಲರೂ ಲೈಕ್ ಮಾಡಿ, ತಮ್ಮ ಗ್ರೂಪ್ಗಳಿಗೆ ಬಿಡಿ, ಶೇರ್ ಮಾಡಿ, ಎಲ್ಲರಿಗೂ ಇದು ವಿಸ್ತಾರವಾಗಿ ಬೆಳೆಯಲಿ. ಎಲ್ಲರೂ ಒಂದು ಒಕ್ಕಟ್ಟಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ. ನಮ್ಮ ನಂಬರ್ ಒನ್ ಚಾನಲ್ ಯಾವಾಗಲೂ ನಿಮ್ಮ ಜೊತೆ ಇದೆ ಅನ್ನೋದೇ ಇಂದಿನ ವಿಶೇಷ ಸುದ್ದಿ. ವೀಕ್ಷಕರೇ, ನಮಸ್ಕಾರ.